Hi everyone, welcome to Ved IQ classes. Last ವಿಡಿಯೋದಲ್ಲಿ we discussed about constants. Constants ಅಂದ್ರೆ ಏನು ಅಂತ ನೋಡಿದ್ವಿ. Now in the series of C programming, let's study about keywords. Keywords ಅಂದ್ರೆ ಏನು, ಏನಕ್ಕಿದೆ ಅದು ನಮ್ಮ C programming language ಅಲ್ಲಿ ಅಂತ ನೋಡೋಣ. Along with that, identifiers ಅಂದ್ರೆ ಏನು, ಈ identifiers ನ ನಾವು ಯಾವ ರೀತಿಯಾಗಿ ಡಿಫೈನ್ ಮಾಡ್ಕೊಳ್ತೀವಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಂತ ನೋಡೋಣ. ಅಂಡ್ ಲಾಸ್ಟ್ ಒನ್ ವೇರಿಯಬಲ್ಸ್ ಅಂದ್ರೆ ಏನು, ಯಾವ ರೀತಿಯಾಗಿ ಆ ವೇರಿಯಬಲ್ಸ್ ನ ನಾವು ಡಿಫೈನ್ ಮಾಡ್ತೀವಿ ಅಂತ ನೋಡೋಣ. The first concept is keywords. Keywords ಅಂದ್ರೆ ಏನು? These are the words which already exist in the C program and have predefined meaning. ಅಂದ್ರೆ ನಮ್ಮ ಪ್ರೋಗ್ರಾಮ್ ಏನು ಇವಾಗ ಗ್ರಾಮರ್ ತಗೊಂಡ್ರೆ ಈಗ ನಮ್ಮ ಇಂಗ್ಲಿಷ್ ನಾರ್ಮಲ್ ಲ್ಯಾಂಗ್ವೇಜ್ ಇದೆ. ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ವಿ ಹ್ಯಾವ್ ಗ್ರಾಮರ್ ಫಾರ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಕನ್ನಡ ಅಂತ ತಗೊಂಡ್ರೆ ಕನ್ನಡದಲ್ಲಿ ವರ್ಡ್ಸ್ ನ ಇದೇ ರೀತಿಯಾಗಿ ಬರಿಬೇಕು ಅಂತ ನಮ್ಗೆ ಗ್ರಾಮರ್ ಇದೆ. ಹೌ ಟು ವ್ಯಾಕರಣ ಯಾವ ರೀತಿ ಲೈಕ್ ಒಂದು ಪದ್ಯ ಇರ್ಬೋದು, ಒಂದು ಛಂದಸ್ ಇರ್ಬೋದು, ಇದನ್ನೆಲ್ಲ ಬರಿಬೇಕು ಅಂದ್ರೆ ವಿ ಹ್ಯಾವ್ ದ ಗ್ರಾಮರ್. ಸಿಮಿಲರ್ಲಿ ಈ ಕೀವರ್ಡ್ಸ್ ಅನ್ನೋದು ಏನಿದೆ, ದೀಸ್ ಆರ್ ದ ವರ್ಡ್ಸ್ ವಿಚ್ ಆಲ್ರೆಡಿ ಹ್ಯಾವ್ ಮೀನಿಂಗ್ ಇನ್ ದ ಸಿ. ಪ್ರೋಗ್ರಾಮ್ ನಾವು ಬರೆಯಕ್ಕಿಂತ ಮುಂಚೆ, ಸಿ ಪ್ರೋಗ್ರಾಮ್ ನ ಸೆಟ್ ಮಾಡಕ್ಕಿಂತ ಮುಂಚೆ ಇದರಲ್ಲಿ ಈ ವರ್ಡ್ಸ್ಗೆ ಇದೇ ಮೀನಿಂಗ್ ಇದೆ ಅಂತ ಹೇಳಿ ಡಿಫೈನ್ ಮಾಡಿ ಇಟ್ಟಿದ್ದಾರೆ ದ ಡೆವಲಪರ್ಸ್. ಸೊ ದೀಸ್ ಆರ್ ದ ವರ್ಡ್ಸ್ ವಿಚ್ ಆಲ್ರೆಡಿ ಎಕ್ಸಿಸ್ಟ್ ಅಂಡ್ ದೇ ಹ್ಯಾವ್ ಅ ಪ್ರೀಡಿಫೈನ್ಡ್ ಮೀನಿಂಗ್. ಪ್ರೀಡಿಫೈನ್ಡ್ ಮೀನಿಂಗ್ ಇದೆ ಅಂದ್ರೆ ನಾವು ಆ ವರ್ಡ್ಸ್ ಪರ್ಟಿಕ್ಯುಲರ್ ವರ್ಡ್ಸ್ ನ ವಿ ನೀಡ್ ಟು ಯೂಸ್ ದಟ್ ಫಾರ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಇಟ್ ಸೆಲ್ಫ್. ನಾನು ಇವಾಗ ಯಾವ್ದೋ ಒಂದು ವರ್ಡ್ ಇಂಟ್ ಅಂತಿದೆ ಅಂದ್ರೆ ನಾನು ಈ ವರ್ಡ್ ಯೂಸ್ ಮಾಡ್ಕೊಂಡು ನಾನು ಇಂಟೀಜರ್ ವ್ಯಾಲ್ಯೂಸ್ ನ ಮಾತ್ರ ಡಿಫೈನ್ ಮಾಡೋದಕ್ಕಾಗುತ್ತೆ. ವಿ ಕಾಂಟ್ ಡಿಫೈನ್ ದ ಪಾಯಿಂಟ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 2.3 ಈ ತರ ನಂಬರ್ಸ್ ನ ನಾನು ಇಂಟೀಜರ್ ಅಂತ ಹೇಳಲ್ಲ ಇನ್ ಕಾಮನ್. ಸೊ ಈ ತರ ವರ್ಡ್ಸ್ ನ ವಿ ಕಾಂಟ್ ಡಿಫೈನ್ ಯೂಸಿಂಗ್ ಇಟ್. ದಿಸ್ ಕ್ಯಾನ್ ಓನ್ಲಿ ಬಿ ಯೂಸ್ಡ್ ಟು ಡಿಫೈನ್ ದ ಇಂಟೀಜರ್ ವ್ಯಾಲ್ಯೂಸ್. 2 ಅನ್ನ ಮಾತ್ರ ನಾನು ಡಿಫೈನ್ ಮಾಡೋಕ್ಕಾಗದು. ಸೊ ದೀಸ್ ಆರ್ ವಾಟ್ ಕೀವರ್ಡ್ಸ್ ಆರ್. ಅದಕ್ಕೆ ಆಲ್ರೆಡಿ ಒಂದು ಪ್ರೀ ಎಕ್ಸಿಸ್ಟಿಂಗ್ ಮೀನಿಂಗ್ ಇರುತ್ತೆ. ಅಲಾಂಗ್ ವಿತ್ ದಟ್ ವಿ ಕಾಂಟ್ ಯೂಸ್ ದೀಸ್ ಕೀವರ್ಡ್ಸ್ ಫಾರ್ ಅದರ್ ಥಿಂಗ್ಸ್. ಬೇರೆ ಕಡೆ ನಾನು ಇಂಟ್ ಅಂತ ಯೂಸ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದಕ್ಕೆ ಆಲ್ರೆಡಿ ಒಂದು ಪ್ರೀ ಡಿಫೈನ್ಡ್ ಮೀನಿಂಗ್ ಇದೆ. ದೀಸ್ ಆರ್ ಮೀನ್ ಫಾರ್ ಸ್ಪೆಷಲ್ ಪರ್ಪಸಸ್. ಅಂದ್ರೆ ಪ್ರತಿ ಒಂದು ಕೀವರ್ಡ್ಗೂನು ಅದ್ರದ್ದೇ ಆದ ಒಂದು ಫಂಕ್ಷನ್ ಇರುತ್ತೆ. ದೋಸ್ ಆರ್ ಮೀನ್ ಫಾರ್ ಸ್ಪೆಷಲ್ ಪರ್ಪಸ್. ಹಾಗಾಗಿ ನಾವ್ ಅದನ್ನ ಬೇರೆ ಕಡೆ ಬೇರೆ ಪರ್ಪಸ್ಗೆ ಯೂಸ್ ಮಾಡಕ್ಕಾಗಲ್ಲ. ಸೊ ಕೀವರ್ಡ್ಸ್ ನ ಅದಕ್ಕೆ ಏನ್ ಅಂತ ಹೇಳ್ತಿದ್ದಾರೆ, ದೀಸ್ ಆರ್ ದ ರಿಸರ್ವ್ಡ್ ವರ್ಡ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರೂಲ್ ಏನಿದೆ, ದೀಸ್ ಶುಡ್ ಬಿ ರಿಟರ್ನ್ ಇನ್ ಲೋಯರ್ ಕೇಸ್ ಅಂತ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ ಫ್ಲೋಟ್ ಅಂತ ಒಂದು ಕೀವರ್ಡ್ ಇದೆ ಅಂದ್ರೆ ನಾನು ಅದನ್ನ ಎಲ್ಲದನ್ನು ಲೋಯರ್ ಕೇಸ್ ಅಲ್ಲೇ ಬರಿಬೇಕು. ದಿಸ್ ಈಸ್ ದ ಕೀವರ್ಡ್. ನಾನು ಈ ತರ ಬರೀತಿದ್ದೀನಿ ಕ್ಯಾಪ್ಸ್ ಅಲ್ಲಿ ಫ್ಲೋಟ್ ನ ಅಂದ್ರೆ ದಿಸ್ ಇಸ್ ನಾಟ್ ದ ಕೀವರ್ಡ್. ದಿಸ್ ಇಸ್ ನಾಟ್ ರೈಟ್ ವೇ ಟು ರೈಟ್ ದ ಕೀವರ್ಡ್ಸ್. ನೆಕ್ಸ್ಟ್ ಇನ್ ದ ಸಿ ಲ್ಯಾಂಗ್ವೇಜ್ ವಿ ಹ್ಯಾವ್ ಟೋಟಲ್ 32 ಕೀವರ್ಡ್ಸ್. ಈ ಕೀವರ್ಡ್ಸ್ ನಾವು ಎಕ್ಸಾಂಪಲ್ಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಬ್ರೇಕ್, ಸಿಮಿಲರ್ಲಿ ವಿ ಹ್ಯಾವ್ ಗೋ ಟು, ರಿಟರ್ನ್, ಅಂಡ್ ದೆನ್ ವಿ ಹ್ಯಾವ್ ಫಾರ್, ಇಫ್, ಎಲ್ಸ್. ಈ ತರ ವಿ ಹ್ಯಾವ್ ಟೋಟಲ್ 32 ಕೀವರ್ಡ್ಸ್ ಇನ್. ಸೊ ಕೀವರ್ಡ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. Let's move on to the next topic, identifiers. Identifiers means these are the name of a variable, function and array. ಅಂದ್ರೆ ಇನ್ ಜನರಲ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ನಮ್ಮ ಕನ್ವೀನಿಯನ್ಸ್ ಗೋಸ್ಕರ ನಾವ್ ಏನೆಲ್ಲ ನೇಮ್ಸ್ ನ ನಾವು ಡಿಫೈನ್ ಮಾಡ್ಕೊಳ್ತಿರ್ತೀವಿ ಅದನ್ನ ನಾವು ಐಡೆಂಟಿಫೈಯರ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ನನ್ಗೆ ಒಂದು ಮೆಮೊರಿ ಲೊಕೇಶನ್ ಇದೆ. ಈ ಮೆಮೊರಿ ಲೊಕೇಶನ್ಗೆ ನಾನು ಎ ಅಂತ ನೇಮ್ ಕೊಡ್ತಿದ್ದೀನಿ ಅಂದ್ರೆ ದಿಸ್ ಈಸ್ ಆಲ್ಸೋ ಎ ಐಡೆಂಟಿಫೈಯರ್. ಅದೇ ತರ ನನ್ಗೊಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬೇಕು ನನ್ನ ಪ್ರೋಗ್ರಾಮ್ ಅಲ್ಲಿ. ನಾನು ಈ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೆ ಸಮ್ ಅಂತ ನೇಮ್ ಕೊಡ್ತಿದ್ದೀನಿ ಅಂದ್ರೆ ದಿಸ್ ಈಸ್ ಆಲ್ಸೋ ಎ ಐಡೆಂಟಿಫೈಯರ್. ಅದೇ ತರ ಒಂದು ಅರೆ ಬೇಕು ನನಗೆ, ಯೂಸರ್ ಡಿಫೈನ್ಡ್ ಅರೆ ತಗೊಳ್ತಿದ್ದೀನಿ, ಅರೆನ ಒಂದು ಡಿಫೈನ್ ಮಾಡ್ಕೊಳ್ತಿದ್ದೀನಿ, ಇದಕ್ಕೆ ನಾನು ಲೆಟ್ಸ್ ಗಿವ್ ಅ ನೇಮ್ ಕ್ಯಾಪಿಟಲ್ ಎ ಈ ತರ ಕೊಡ್ತಿದ್ದೀನಿ ಅಂದ್ರೆ ದಿಸ್ ಈಸ್ ಆಲ್ಸೋ ಎ ಐಡೆಂಟಿಫೈಯರ್. ಸೊ ನಮ್ಮ ಕನ್ವೀನಿಯನ್ಸ್ ಗೋಸ್ಕರ ವಾಟ್ ಎವರ್ ದ ನೇಮ್ ವಿ ಆರ್ ಡಿಫೈನಿಂಗ್ ವಿತ್ ಇನ್ ದ ಪ್ರೋಗ್ರಾಮ್, ಆ ಯೂಸರ್ ಕನ್ವೀನಿಯನ್ಸ್ ಗೋಸ್ಕರ ಏನೆಲ್ಲ ನೇಮ್ಸ್ ಕೊಟ್ಕೊಳ್ತೀವಿ ನಾವು ಅದನ್ನ ಐಡೆಂಟಿಫೈಯರ್ಸ್ ಅಂತ ಹೇಳ್ಬೋದು. ಅಂಡ್ these are user defined. This is user defined names and consist of a sequence of letters and digits and a special symbol called as underscore. ಅಂದ್ರೆ whenever we are defining a identifier, ನಾವೇ ಸ್ವಂತವಾಗಿ ನೇಮ್ ಕೊಡ್ತಿದೀವಿ ನಮಗೆ ಬೇಕಾಗಿರೋ ಯೂಸರ್ ಕನ್ವೀನಿಯನ್ಸ್ಗೆ ಅಂದಾಗ ವಿ ನೀಡ್ ಟು ಫಾಲೋ ಸಮ್ ರೂಲ್ಸ್. ಏನು ದ ಮೇನ್ ಥಿಂಗ್ ಇಸ್ ಇಟ್ ಶುಡ್ ಓನ್ಲಿ ಕನ್ಸಿಸ್ಟ್ ಲೆಟರ್ಸ್, ಡಿಜಿಟ್ಸ್ ಮತ್ತೆ ಸ್ಪೆಷಲ್ ಸಿಂಬಲ್. ಓನ್ಲಿ ದ ಅಂಡರ್ ಸ್ಕೋರ್ ಈಸ್ ಅಲ್ಲೋ. ನೀವು ಈ ತರ ಡಾಲರ್ ಸಿಂಬಲ್ ಯೂಸ್ ಮಾಡಂಗಿಲ್ಲ, ಅಂಡ್ ದೆನ್ ಯೂಸ್ ಮಾಡಂಗಿಲ್ಲ, ಹ್ಯಾಶ್ ಯೂಸ್ ಮಾಡಂಗಿಲ್ಲ. ದೀಸ್ ಸ್ಪೆಷಲ್ ಸಿಂಬಲ್ಸ್ ಆರ್ ನಾಟ್ ಅಲೋಡ್
ವೈಲ್ ಡಿಫೈನಿಂಗ್ ದ ನೇಮ್ ಫಾರ್ ಐಡೆಂಟಿಫೈಯರ್. ನಾವು ಐಡೆಂಟಿಫೈಯರ್ಗೆ ನೇಮ್ ನ ಡಿಫೈನ್ ಮಾಡುವಾಗ ವಿ ಕಾಂಟ್ ಯೂಸ್ ದಿ ಸ್ಪೆಷಲ್ ಸಿಂಬಲ್ಸ್. ಓನ್ಲಿ ವಿ ಕ್ಯಾನ್ ಯೂಸ್ ದ ಲೆಟರ್ಸ್ ಲೈಕ್ ಫ್ರಮ್ ಕ್ಯಾಪಿಟಲ್ ಎ ಟು ಕ್ಯಾಪಿಟಲ್ ಝೆಡ್, ಅದೇ ತರ ಸ್ಮಾಲ್ ಎ ಟು ಸ್ಮಾಲ್ ಝೆಡ್, 0 to 9 ಡಿಜಿಟ್ಸ್ ಏನಿದೆ ಅದು. ಅಲಾಂಗ್ ವಿತ್ ದಟ್ ವಿ ಕ್ಯಾನ್ ಯೂಸ್ ಅಂಡರ್ಸ್ಕೋರ್. ಇದಿಷ್ಟೇ ನಾವು ನಮ್ಮ ಐಡೆಂಟಿಫೈಯರ್ಸ್ಗೆ ನೇಮ್ ನ ಡಿಫೈನ್ ಮಾಡುವಾಗ ಯೂಸ್ ಮಾಡೋದಕ್ಕಾಗದು. ಸೊ ಐಡೆಂಟಿಫೈಯರ್ ಇನ್ ಜನರಲ್ ಇಸ್ ವಾಟ್ ದ ನೇಮ್ ವಿಚ್ ವಿ ಗಿವ್ ಫಾರ್ ಅವರ್ ಕನ್ವೀನಿಯನ್ಸ್. ನಮ್ಮ ಕನ್ವೀನಿಯನ್ಸ್ಗೋಸ್ಕರ ನಾವೆಲ್ಲೆಲ್ಲ ಹೊಸದಾಗಿ ನೇಮ್ ಡಿಫೈನ್ ಮಾಡ್ಕೊಳ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಫಾರ್ ವೇರಿಯೇಬಲ್ಸ್, ಫಂಕ್ಷನ್ಸ್ ಅಥವಾ ಅರೇಸ್, ಈ ತರ ಬೇರೆ ಎಲ್ಲೆಲ್ಲಿ ನಮ್ಮ ಯೂಸರ್ ಕನ್ವೀನಿಯನ್ಸ್ಗೋಸ್ಕರ ನೇಮ್ ನ ಡಿಫೈನ್ ಮಾಡ್ತೀವಿ ಅದನ್ನ ನಾವು ಐಡೆಂಟಿಫೈಯರ್ ಅಂತ ಹೇಳ್ಬೋದು. ಸೊ ಫಾರ್ ಡಿಫೈನಿಂಗ್ ದ ಐಡೆಂಟಿಫೈಯರ್ ವಿ ಹ್ಯಾವ್ ಸೆವೆರಲ್ ರೂಲ್ಸ್. ನಮಗೆ ರೂಲ್ಸ್ ಇದೆ ಐಡೆಂಟಿಫೈಯರ್ ನ ಡಿಫೈನ್ ಮಾಡೋದಕ್ಕೆ. ಸೊ ಲೆಟ್ಸ್ ಲುಕ್ ಇನ್ ಟು ದೋಸ್ ರೂಲ್ಸ್. ಫಸ್ಟ್ ಥಿಂಗ್ ಇಸ್ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಬಿ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್. ಅಂದ್ರೆ ನನ್ನ ಈಗ ಐಡೆಂಟಿಫೈಯರ್ ನಾನೊಂದು ಐಡೆಂಟಿಫೈಯರ್ ಅಥವಾ ಒಂದು ಮೆಮೊರಿ ಲೊಕೇಶನ್ಗೆ ನೇಮ್ ಕೊಡ್ತಿದ್ದೀನಿ ಅಂದ್ರೆ ಇಟ್ ಶುಡ್ ಬಿಗಿನ್ ವಿತ್ ಲೆಟರ್. ಲೆಟರ್ ಕ್ಯಾನ್ ಬಿ ಕ್ಯಾಪಿಟಲ್ ಆರ್ ಸ್ಮಾಲ್. ಅಲಾಂಗ್ ವಿತ್ ದಟ್ ಇಟ್ ಕ್ಯಾನ್ ಹ್ಯಾವ್ ಅನ್ ಅಂಡರ್ಸ್ಕೋರ್. ಅಂದ್ರೆ ಈ ರೀತಿ ಫಾರ್ ಎಕ್ಸಾಂಪಲ್ ಅಂಡರ್ಸ್ಕೋರ್ ನೇಮ್ ಆರ್ ಜಸ್ಟ್ ನೇಮ್, ಅಥವಾ ಸ್ಮಾಲ್ ಲೆಟರ್ ಅಲ್ಲಿ ಬರೆದ್ರೆ ಬರೀ ಈ ತರ ಸ್ಮಾಲ್ ಲೆಟರ್, ದೀಸ್ ಆರ್ ವ್ಯಾಲಿಡ್. ಅದೇ ನಾನು ಒನ್ ನೇಮ್ ಅಂತ ಬರೀತಿದ್ದೀನಿ ಅಂದ್ರೆ ದಿಸ್ ಈಸ್ ಅ ಇನ್ವ್ಯಾಲಿಡ್ ಒನ್ ಐಡೆಂಟಿಫೈಯರ್. ಏನಕ್ಕೆ? ವಿ ಹ್ಯಾವ್ ದ ರೂಲ್ ದಟ್ ಇಟ್ ಶುಡ್ ಬಿಗಿನ್ ವಿತ್ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್. ಸೊ ನನ್ಗೆ ಇಲ್ಲಿ ಏನಾಗ್ತಿದೆ, ಇಟ್ ಈಸ್ ಬಿಗಿನಿಂಗ್ ವಿತ್ ಅ ಡಿಜಿಟ್. ಸೊ ಇದೇನಾಯ್ತು, ಇನ್ವ್ಯಾಲಿಡ್ ಆಯ್ತು. ಸಿಮಿಲರ್ಲಿ ಇಫ್ ವಿ ರೈಟ್ ಲೈಕ್ ದಿಸ್ ಡಾಲರ್ ನೇಮ್ ಅಂತ ಬರ್ದೆ, ದಿಸ್ ಈಸ್ ಆಲ್ಸೋ ಇನ್ವ್ಯಾಲಿಡ್. ಏನಕ್ಕೆ ಅಂದ್ರೆ ಸ್ಪೆಷಲ್ ಸಿಂಬಲ್ ಬಂತು ಅಂಡ್ ಅಲಾಂಗ್ ವಿತ್ ದಟ್ ಇಟ್ ಈಸ್ ನಾಟ್ ಬಿಗಿನಿಂಗ್ ವಿತ್ ಲೆಟರ್. ಬರೀ ಲೆಟರ್ಸ್ ಇರಬೇಕು, ಬರೀ ಡಿಜಿಟ್ಸ್ ಇರಬೇಕು ಆ ತರನೂ ಇಲ್ಲ. ವಿ ಕ್ಯಾನ್ ಹ್ಯಾವ್ ಮಿಕ್ಸ್ ಆಫ್ ದಮ್. ಫಾರ್ ಎಕ್ಸಾಂಪಲ್ AB 1 2 ಈ ತರ ಬರೀಬಹುದು. ದಿಸ್ ಇಸ್ ವ್ಯಾಲಿಡ್. ಬಟ್ 1 to AB ಇನ್ವ್ಯಾಲಿಡ್ ಆಗುತ್ತೆ. ಏನಕ್ಕೆ? ಇಲ್ಲಿ ನಂದು ಐಡೆಂಟಿಫೈಯರ್ ಏನಿದೆ ಇಟ್ ಈಸ್ ಬಿಗಿನಿಂಗ್ ವಿತ್ ನಂಬರ್. ಸೊ ದಿಸ್ ಈಸ್ ಇನ್ವ್ಯಾಲಿಡ್. ಬಟ್ ನಾನು ಮಿಕ್ಸ್ ಆಫ್ ಲೆಟರ್ಸ್, ಡಿಜಿಟ್ಸ್ ಅಂಡ್ ಅಂಡರ್ಸ್ಕೋರ್ ಯೂಸ್ ಮಾಡ್ಬೋದು. ಬರೀ ಲೆಟರ್ಸೇ ಇರಬೇಕು, ಈಗ ನಂದು ಐಡೆಂಟಿಫೈಯರ್ ಇದೆ ನಾನು ಜಸ್ಟ್ ಲೆಟರ್ಸ್ನೇ ಯೂಸ್ ಮಾಡಬೇಕು ಆ ಐಡೆಂಟಿಫೈಯರ್ ಡಿಫೈನ್ ಮಾಡುವಾಗ ಅನ್ನೋದಿಲ್ಲ. ಮಿಕ್ಸ್ ಅಲ್ಲೂ ನಾವು ಬರಿಬಹುದು. ಬಟ್ ವಿ ಶುಡ್ ಕೀಪ್ ಇನ್ ಮೈಂಡ್ ದಟ್ ಇಟ್ ಈಸ್ ಬಿಗಿನಿಂಗ್ ವಿತ್ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್. ಅಂಡ್ ದೆನ್ ದ ಸ್ಪೆಷಲ್ ಸಿಂಬಲ್ಸ್ ಆರ್ ನಾಟ್ ಅಲೋಡ್. ಸೇಮ್ ಥಿಂಗ್, ಅಂಡರ್ಸ್ಕೋರ್ ಡಾಲರ್ ಸಿಂಬಲ್, ಹ್ಯಾಶ್, ಎಕ್ಸ್ಕ್ಲಮೇಷನ್ ಆರ್ ಇನ್ವರ್ಟೆಡ್ ಕಾಮರ್ಸ್ ಈ ತರದೆಲ್ಲ ಅಲೋ ಮಾಡಲ್ಲ. And then keywords cannot be used as an identifier. Keywords are nothing but what? These are the reserved words. ಈ ವರ್ಡ್ಸ್ ಗೆ ಆಲ್ರೆಡಿ ಪ್ರೀಡಿಫೈನ್ಡ್ ಮೀನಿಂಗ್ ಇರೋದ್ರಿಂದ ನಾನು ಈ ಕೀವರ್ಡ್ಸ್ ನಾನು ತಿರ್ಗಾ ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆಸ್ ಐಡೆಂಟಿಫೈಯರ್. ಯೂಸರ್ ಡಿಫೈನ್ಡ್ ನೇಮ್ಸ್ ಆಗಿ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಂಟ್ ಇದೆ, ನಾನು ಇದನ್ನ ಇಂಟ್ ಅಂತ ನಾನು ತಿರ್ಗಾ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ದಿಸ್ ವಿಲ್ ಬಿ ರಾಂಗ್. ಯಾಕೆಂದ್ರೆ ಇಂಟ್ ಈಸ್ ಅ ಪ್ರಿಸರ್ವ್ಡ್ ವರ್ಡ್. ಅದನ್ನ ದಟ್ ಈಸ್ ಅ ಕೀವರ್ಡ್ ಅಂಡ್ ಐ ಕ್ಯಾನ್ ನಾಟ್ ಯೂಸ್ ದಟ್ ಆಸ್ ಅನ್ ಐಡೆಂಟಿಫೈಯರ್. ಅದೇ ತರ ವೈಟ್ ಸ್ಪೇಸಸ್ ಆರ್ ನಾಟ್ ಅಲೋಡ್. ಅಂದ್ರೆ ಲೈಕ್ ನೇಮ್, ಇಲ್ಲಿ ಎಂಟಿ ಸ್ಪೇಸ್ ಬಿಟ್ಟು ಅಂಡ್ ದೆನ್ ಐ ಕಾಂಟ್ ರೈಟ್ ಒನ್. ದಿಸ್ ವಿಲ್ ಬಿ ರಾಂಗ್. ದಿಸ್ ಈಸ್ ಓಕೆ. ನೇಮ್ ಅಂಡರ್ಸ್ಕೋರ್ 1 ಇದು ಸರಿ ಹೋಗುತ್ತೆ. ಬಟ್ ಎಂಟಿ ಸ್ಪೇಸ್ ಬಿಟ್ಟು ಬರೆಯಂಗಿಲ್ಲ. ದಿಸ್ ಈಸ್ ಆಲ್ಸೋ ಇನ್ವ್ಯಾಲಿಡ್ ಒನ್. Okay, let's see some examples. So among this, only this particular one, name 1 ಅಂತ ಏನ್ ಬರ್ದಿದ್ದೀನಿ ಅದು ಮಾತ್ರ ನನಗೆ ವ್ಯಾಲಿಡ್ 1 ಬರುತ್ತೆ. ಇದು since it has a special character at the beginning, invalid. ಇಲ್ಲಿ ನನಗೆ it is beginning with usual letters and it has only letters and digits. ಅದಕ್ಕೆ ಇದು ಕೂಡ ವ್ಯಾಲಿಡ್ 1. ಅದೇ ಇಲ್ಲೇನಾಯ್ತು, ನನಗೆ ಬಿಗಿನ್ ಆಗ್ತಿರೋದು ಅದು ನಂಬರ್ಸ್ ಬಿಗಿನ್ ಆಗ್ತಿದೆ ವಿಚ್ ಇಸ್ ನಾಟ್ ಕರೆಕ್ಟ್. ಯಾಕೆಂದ್ರೆ ಇಟ್ ಶುಡ್ ಬಿಗಿನ್ ವಿತ್ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಆಲ್ಸೋ ಇನ್ವ್ಯಾಲಿಡ್ 1. ಅದೇ ನಾನು ಈ ತರ ಬರ್ದಿದ್ರೆ ಅಂಡರ್ಸ್ಕೋರ್ 215 ಅಂಡ್ ದೆನ್ ನೇಮ್ ಈ ತರ ಬರ್ದಿದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಏನಕ್ಕೆ ಅಂದ್ರೆ ಇಲ್ಲಿ ನಾನು ಇಟ್ ಈಸ್ ಬಿಗಿನಿಂಗ್ ವಿತ್ ಅಂಡರ್ಸ್ಕೋರ್. ಸೊ ದಿಸ್ ಈಸ್ ಫಾರ್ ಐಡೆಂಟಿಫೈಯರ್. ನೆಕ್ಸ್ಟ್ ಟಾಪಿಕ್ ಇಸ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದ್ರೆ ಏನು? ದೀಸ್ ಆರ್ ದ ನೇಮ್ಡ್ ಲೊಕೇಶನ್ ದಟ್ ಹ್ಯಾಸ್ ಅ ಡೇಟಾ ಟೈಪ್. ಅಂದ್ರೆ ನನ್ಗೆ ಈಗ ಮೆಮೊರಿಯಲ್ಲಿ ವಿ ಹ್ಯಾವ್ ಲೈಕ್ ದಿಸ್, ಈ ತರ ಮೆಮೊರಿ ಬ್ಲಾಕ್ಸ್ ಇದೆ. ನಾನೊಂದು ವ್ಯಾಲ್ಯೂ 10 ಸ್ಟೋರ್ ಮಾಡ್ತಾ ಇದ್ದೀನಿ. 10 ಇಲ್ಲಿ ಸ್ಟೋರ್ ಮಾಡಿದ್ದೀನಿ, 20 ಇಲ್ಲಿದೆ, 30 ಇಲ್ಲಿದೆ. ಈ ತರ ಮಲ್ಟಿಪಲ್ ವ್ಯಾಲ್ಯೂಸ್ ಸ್ಟೋರ್ ಆಗಿದೆ. ಈಗ ನನ್ಗೆ ನನ್ನ ಮೆಮೊರಿಯಿಂದ ನನಗೆ 10 ನಾನು ಆಕ್ಸೆಸ್ ಮಾಡ್ಕೋಬೇಕು ಅಂದಾಗ ವಿ ಡೋಂಟ್ ನೋ ದ ಮೆಮೊರಿ ಅಡ್ರೆಸ್. ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಮೆಮೊರಿ ಅಡ್ರೆಸ್ ಅಲ್ಲಿ 10 ಸ್ಟೋರ್ ಆಗಿದೆ ಅಂತ ಗೊತ್ತಿರಲ್ಲ. ಇನ್ ಆರ್ಡರ್ ಟು ಆಕ್ಸೆಸ್ ದೀಸ್ ವ್ಯಾಲ್ಯೂಸ್ ಅವಾಗ ಏನ್ ಮಾಡ್ತೀವಿ ನಾವು, ವಿ ವಿಲ್ ಗಿವ್ ನೇಮ್ ಟು ದ ಮೆಮೊರಿ so that we can easily access the
access the information whatever we have stored in the memory. ನನ್ಗೀಗ ನಾನು ಏನೋ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡಿದ್ದೀನಿ ಮೆಮೊರಿ. ಫಾರ್ ಎಕ್ಸಾಂಪಲ್ ಈಗ ಫೈಲ್ಸೇ ತಗೊಳ್ಳಿ. ಫೈಲ್ಸ್‌ನ ನಾವು ಸ್ಟೋರ್ ಮಾಡ್ತಿದೀವಿ ಮೆಮೊರಿಯಲ್ಲಿ ಅಂದಾಗ ಏನ್ ಮಾಡ್ತೀವಿ, ಒಂದು ನೇಮ್ ಕೊಟ್ಟು ಸ್ಟೋರ್ ಮಾಡಿರ್ತೀವಿ. ಆ ನೇಮ್‌ನ ನಾವು ನಮ್ಮ ಫೈಲ್ಸ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ಫೈಲ್ ಡಿಸ್‌ಪ್ಲೇ ಆಗುತ್ತೆ. ಏನಿದೆ ಅದ್ ಡೇಟಾ ನಮಗ್ ಸಿಗುತ್ತೆ. ಸಿಮಿಲರ್‌ಲಿ ನನ್ನ ಮೆಮೊರಿಯಲ್ಲಿ ನಾನು ಬ್ಲಾಕ್ ಒಳಗಡೆ ಎಲ್ಲೆಲ್ಲಿ ಏನೇನ್ ಸ್ಟೋರ್ ಮಾಡಿರ್ತೀವಿ ಅಂತ ನಮಗ್ ಗೊತ್ತಿರಲ್ಲ. ನಾವು ಆ ಬ್ಲಾಕ್ಸ್‌ಗೆ ನೇಮ್ ಕೊಟ್ಕೊಂಡಾಗ ಏನಾಗುತ್ತೆ, ಈಸಿಯಾಗಿ ವಿ ಕ್ಯಾನ್ ಆಕ್ಸೆಸ್ ದೆಮ್. ಸೊ ವೇರಿಯೇಬಲ್ಸ್ ಅಂದ್ರೆ ಏನು? ದೀಸ್ ಆರ್ ದ ನೇಮ್ಸ್ ವಿಚ್ ವಿ ಆರ್ ಗಿವಿಂಗ್ ಟು ದ ಮೆಮೊರಿ. ಮೆಮೊರಿ ಲೊಕೇಶನ್ಸ್‌ಗೆ ಏನೆಲ್ಲ ನೇಮ್ಸ್ ಕೊಡ್ತಿರ್ತೀವಿ ಅದು. ಅಂಡ್ ಇಟ್ ಹ್ಯಾಸ್ ಅ ಡೇಟಾ ಟೈಪ್. ಅಂದ್ರೆ ನಾನೀಗ ನ್ಯೂಮರಿಕಲ್ ವ್ಯಾಲ್ಯೂಸ್ 10, 30 ಈ ತರ ನಂಬರ್ ಸ್ಟೋರ್ ಮಾಡ್ತಿದೀನಿ ಅಂದ್ರೆ ಅಲ್ಲಿ ಇಂಟಿಜರ್ ಡೇಟಾ ಟೈಪ್ ಅಂತ ಕೊಡ್ತೀನಿ. ಅದೇ ನಾನು ಆಲ್ಫಾಬೆಟ್ಸ್ ಎ, ಬಿ ಈ ತರ ಅಥವಾ ನೇಮ್ ಸ್ಟೋರ್ ಮಾಡ್ತಿದೀನಿ ಯಾರ್ದಾದ್ರು ಅಂದಾಗ ಏನ್ ಮಾಡ್ತೀನಿ, ಅಲ್ಲಿ ಕ್ಯಾರೆಕ್ಟರ್ ಡೇಟಾ ಟೈಪ್ ಕೊಡ್ತೀನಿ. ಸೊ ಇದೇನಾಗ್ತಿದೆ ಇಲ್ಲಿ, ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ನಾವ್ ಏನ್ ಸ್ಟೋರ್ ಮಾಡ್ತಿದೀವಿ ಮೆಮೊರಿಯಲ್ಲಿ, ಬೇಸ್ಡ್ ಆನ್ ದಟ್ ವಿ ಆರ್ ಡಿಫೈನಿಂಗ್ ದ ಡೇಟಾ ಟೈಪ್ ಆಫ್ ದಟ್ ವೇರಿಯಬಲ್. ದೀಸ್ ಆರ್ ಐಡೆಂಟಿಫೈಯರ್ಸ್ ಯೂಸ್ಡ್ ಟು ಸ್ಟೋರ್ ದ ವ್ಯಾಲ್ಯೂ. ಇಲ್ಲಿ ಏನಾಯ್ತು, ವೇರಿಯಬಲ್ ಕೂಡ ಇಟ್ ಈಸ್ ನಥಿಂಗ್ ಬಟ್ ಯೂಸರ್ ಕನ್ವೀನಿಯನ್ಸ್ ನೇಮ್. ಹೌದು ತಾನೆ? ವಿ ಆರ್ ನೇಮಿಂಗ್ ದ ಮೆಮೊರಿ ಲೊಕೇಶನ್ ಫಾರ್ ಅವರ್ ಕನ್ವೀನಿಯನ್ಸ್. ಸೊ ಅದಕ್ಕೆ ಏನಾಯ್ತು, ದೀಸ್ ವೇರಿಯಬಲ್ಸ್ ಆರ್ ಆಲ್ಸೋ a type of identifier or an example for identifier. The value stored in the variable can be changed during the execution of program. ಅಂದ್ರೆ ಇನಿಷಿಯಲಿ ನಾನು ವೇರಿಯಬಲ್ ಇಂಟ್ ಎಗೆ 10 ಅಂತ ನಾನು ಸ್ಟೋರ್ ಮಾಡಿದ್ದು, ಇನ್ ಬಿಟ್ವೀನ್ ಸಮ್ವೇರ್ ನನ್ನ ಯೂಸರ್ ಕನ್ವೀನಿಯನ್ಸ್‌ಗೆ ಐ ಕ್ಯಾನ್ ಚೇಂಜ್ ದ ವ್ಯಾಲ್ಯೂ ಆಫ್ ಎ ಆಸ್ 40. ಸೊ ಅನ್ಲೆಸ್ ಅಂಡ್ ಅಂಟಿಲ್ ನಾನು ಈ ಎ ವೇರಿಯಬಲ್ ಏನಿದೆ ನಾನು ಇದನ್ನ ಕಾನ್ಸ್ಟ್ ಅಂತ ಡಿಕ್ಲೇರ್ ಮಾಡಿದ್ರೆ, ಅಂದ್ರೆ ಇದು ಕಾನ್ಸ್ಟೆಂಟ್ ವೇರಿಯಬಲ್ ಅಂತ ನಾನು ಡಿಕ್ಲೇರ್ ಮಾಡಿದ್ರೆ ಮಾತ್ರ ವೇರಿಯಬಲ್ ಏದು ವ್ಯಾಲ್ಯೂನ ನಾವು ಚೇಂಜ್ ಮಾಡಕ್ಕಾಗಲ್ಲ. ಹೋಪ್ ಯು ಗೆಟ್ ಇಟ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವ್ ಇದನ್ನ ಡಿಸ್ಕಸ್ ಮಾಡಿದೀವಿ. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ಡ್ ದೋಸ್ ವಿಡಿಯೋಸ್, ಒಂದ್ಸಲ ಅದನ್ನ ನೋಡಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಎಲ್ಲಿ ನಾವು ವೇರಿಯಬಲ್ ವ್ಯಾಲ್ಯೂಸ್ ನ ಚೇಂಜ್ ಮಾಡಕ್ ಆಗಲ್ಲ, ಯಾವಾಗ ವೇರಿಯಬಲ್ ವ್ಯಾಲ್ಯೂನ ನಾವು ಚೇಂಜ್ ಮಾಡಕ್ ಆಗಲ್ಲ, ಯಾವಾಗ ವೇರಿಯಬಲ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅನ್ನೋದನ್ನ. ಸೊ ಈಗ ವೇರಿಯಬಲ್ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ನಮ್ಮ ಪ್ರೋಗ್ರಾಮ್ ಅಲ್ಲಿ ಹೌ ಕ್ಯಾನ್ ವಿ ಡಿಕ್ಲೇರ್ ದ ವೇರಿಯಬಲ್ಸ್ ಅಂತ ನೋಡೋಣ. How can we declare? First thing is we need to declare that before using them in the program. ಅಂದ್ರೆ ನನ್ ಪ್ರೋಗ್ರಾಮ್ ಅಲ್ಲಿ ನಾನು ಎ ಅಂತ ವೇರಿಯಬಲ್ ಯೂಸ್ ಮಾಡ್ತಿದೀವಿ ಅಂದ್ರೆ we need to declare that first. ಈಗ ಎ ಯೂಸ್ ಮಾಡ್ಬೇಕು ಅಂದ್ರೆ ಐ ನೀಡ್ ಟು ಡಿಕ್ಲೇರ್ ದಟ್ ಇಂಟ್ ಎ ಇದೆ ನನ್ನ ಪ್ರೋಗ್ರಾಮ್ ಅಲ್ಲಿ ಅಂತ. ಸೊ ದಟ್ ದ ಕಂಪೈಲರ್ ಕ್ಯಾನ್ ಗಿವ್ ದ ಮೆಮೊರಿ ಫಾರ್ ದಟ್. ನೀವು ಡಿಕ್ಲೇರ್ ಮಾಡುವಾಗ್ಲೇನೆ ಇಟ್ ಈಸ್ ನಾಟ್ ನೆಸೆಸರಿ ಟು ಇನಿಷಿಯಲೈಸ್ ಇಟ್. ಅಂದ್ರೆ ಎ ಅಲ್ಲಿ ಏನ್ ಸ್ಟೋರ್ ಆಗ್ಬೇಕು ಅನ್ನೋದನ್ನ ಇನಿಷಿಯಲಿ ಅವಾಗ್ಲೇನೆ ಹೇಳ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಬಟ್ ವಿ ನೀಡ್ ಟು ಡಿಕ್ಲೇರ್ ದ ವೇರಿಯಬಲ್ ಫಸ್ಟ್ ಬಿಫೋರ್ ಯೂಸಿಂಗ್ ಇಟ್. ಯಾಕೆ ಅಂದ್ರೆ ಕಂಪೈಲರ್ ಮೇನ್ ಫಂಕ್ಷನ್ ನ ರೀಡ್ ಮಾಡುವಾಗ ಅದರಲ್ಲಿ ಯೂಸ್ ಆಗ್ತಿರೋ ಅಂತ ವೇರಿಯಬಲ್ಸ್ಗೆ ಇಟ್ ವಿಲ್ ಅಲೋಕೇಟ್ ದ ಮೆಮೊರಿ. ಆ ಮೆಮೊರಿಯಲ್ಲಿ ಏನ್ ಸ್ಟೋರ್ ಆಗ್ಬೇಕು ಅನ್ನೋದನ್ನ ವಿ ಕ್ಯಾನ್ ಡಿಸೈಡ್ ಇಟ್ ಲೇಟರ್. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಿಕ್ಲೇರ್ ದ ವೇರಿಯಬಲ್ ಇನಿಷಿಯಲಿ. ಸೊ ಹೌ ಕ್ಯಾನ್ ವಿ ಡಿಕ್ಲೇರ್ ಇಟ್? ಡೇಟಾ ಟೈಪ್ ಅಂಡ್ ದೆನ್ ದ ವೇರಿಯಬಲ್ ನೇಮ್. ಇಲ್ಲಿ ನಾವು ಡಿಕ್ಲೇರ್ ಮಾಡಿದ್ವಿ ಇಂಟ್, data type and the variable name. Similarly, float is the data type and then the variable name. If we are having variables of same type, then we can declare them in the same line. ಅಂದ್ರೆ ಇವಾಗ ಇಂಟಿಜರ್ ವ್ಯಾಲ್ಯೂ ಸ್ಟೋರ್ ಮಾಡೋ 2 ವೇರಿಯಬಲ್ ಇದೆ ನನ್ನ ಹತ್ರ, ಎ ಅಂಡ್ ಬಿ ಇದೆ ಅಂದಾಗ ವಿ ಕ್ಯಾನ್ ಡಿಕ್ಲೇರ್ ಬೋತ್ ಆಫ್ ದೆಮ್ ಇನ್ ದ ಸೇಮ್ ಲೈನ್, ಇಂಟ್ ಎ ಬಿ ಅಂತ ಹೇಳ್ಬೋದು. ಅದೇ ತರ ಫ್ಲೋಟ್ ವ್ಯಾಲ್ಯೂಸ್ ಸ್ಟೋರ್ ಮಾಡ್ತಿರೋದು 2 ವೇರಿಯಬಲ್ಸ್ ಇದೆ ಅಂದ್ರೆ ಫ್ಲೋಟ್ ಸಿ ಡಿ ಅಂತ ಒಂದೇ ಲೈನ್ ಅಲ್ಲಿ ನಾವು ಡಿಕ್ಲೇರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಇಂಟ್, ದಿಸ್ ಇಸ್ ದ ಸಿಂಟ್ಯಾಕ್ಸ್ ಇಂಟ್ it is nothing but the data type var1, var2 and var3. The next thing is initialization. We discussed about the ಡಿಕ್ಲರೇಷನ್ ಆಫ್ ವೇರಿಯಬಲ್. ಯಾವ ತರ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೇಕು ಅಂತ ನೋಡಿದ್ವಿ. ಈಗ ಅದಕ್ಕೆ ನಾವು ವ್ಯಾಲ್ಯೂ ಅಸೈನ್ ಮಾಡ್ಬೇಕು ಅಂದ್ರೆ ಯಾವ ತರ ಮಾಡ್ತೀವಿ, ಲೈಕ್ ದಿಸ್ ಡೇಟಾ ಟೈಪ್ ವೇರಿಯಬಲ್ ಅಂಡ್ ದ ವ್ಯಾಲ್ಯೂ. ದಿಸ್ ಪರ್ಟಿಕ್ಯುಲರ್ ಲೈನ್, ಈ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಬೋತ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಎರಡು ಆಗ್ತಿದೆ. ಓಕೆನಾ? ಸೊ ಇಟ್ ಈಸ್ ನಾಟ್ ನೆಸೆಸರಿ ಲೈಕ್ ವಿ ನೀಡ್ ಟು ರೈಟ್ ದ ಇನಿಷಿಯಲೈಸೇಷನ್ ಲೈಕ್ ದಿಸ್ ಇಟ್ ಸೆಲ್ಫ್. ನಮಗೆ ಅದು ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಾನು ಪ್ರೀವಿಯಸ್ಲಿ ಹೇಳಿದೀನಿ ನಿಮ್ಗೆ, ಡಿಕ್ಲರೇಷನ್ ಇವಾಗ ಮಾಡಿ ಸ್ಟಾರ್ಟಿಂಗ್ ಆಫ್ ದ ಪ್ರೋಗ್ರಾಮ್ ಅಲ್ಲಿ ನಾವು ಡಿಕ್ಲೇರ್ ಮಾಡಿ ಆಮೇಲೆ ಕೂಡ ಇನಿಷಿಯಲೈಸ್ ಮಾಡಬಹುದು. ದಟ್ ಈಸ್ ನಾಟ್ ಅ ಬಿಗ್ ಇಶ್ಯೂ. ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಟಾರ್ಟಿಂಗ್ ಡಿಕ್ಲೇರ್ ಮಾಡ್ತಿದ್ದೀನಿ ಅಂದ್ರೆ ಫಾರ್ ಇಂಟ್ ಎ ಅಂತ ನಾನು ಡಿಕ್ಲೇರ್ ಮಾಡಿ and then I can write like a equals to 10. This is also valid. ಇಲ್ಲಿ this is the line for declaration. ಈ ಲೈನ್ ಏನಾಯ್ತು, ಇದು ನನ್ನ ಡಿಕ್ಲರೇಷನ್ ಆಯ್ತು.
and this is the line for initialization. This is also valid, this is also valid. ಇಲ್ಲಿ ಏನ್ ಮಾಡ್ತಿದೀವಿ, in the same line we are declaring the variable and we are giving the value for that variable, but here we are declaring it separately and we are initializing it separately. That's it. So this completes the 5th chapter, variables, keywords and identifiers. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ please follow and subscribe. Thank you.